ಮಚ ಮಚ ಏನ್ಲೇ ಮಚ ಹಿಂಗೆ ಮಕ್ಕೊಂಡಾನ? ಹೇಕನೆ ನಾ ಮಕ್ಕೊಂಡಿದ್ದೆ, ಸುಮ್ಮನೆ ಅಡ್ಡಾಗಿನಿ. ಅವ್ರು ನೀವು ಕರೆಸಿ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ ಅಂದ್ರೆ ಆಸೆ ಹೊಡ್ಸ್ರಿ. ಈಗ ನೋಡ್ರಿ ಒಂದು ತಾಸು ಆತು ಬಂದು, ಏನು ಕಿಸಿ ಆಗತ್ತಿಲ್ಲ. ಎದ್ದೇಳೆ ಮಚ, ಯಾಕೆ ಹಂಗೆ ಮಕ್ಕೊಂತ? ಎದ್ದೇಳು ಮಚ. ಬಿಟ್ರವ ಹಂಗೆ ಅದನ್ನು ಮಾಡ್ತಾನ. ಬಾ ಕ್ರಿಕೆಟ್ ಆಡಕ್ಕೆ ಹೋಗ್ಬಾರಿ. ಇವನೊಬ್ಬನ ಕರಿ, ಬಾಲನೊಬ್ಬನ ಕರಿ. ಮಚ ನಾ ಅವಂಗೆ ಫೋನ್ ಮಾಡಿದ್ದೆ, ಫೋನ್ ಎತ್ತಿದ. ಇಲ್ಲ ನಮ್ಮ ಮನ್ಯಾಗ ಸ್ವಲ್ಪ ಕೆಲಸ ಐತಿ ಬರೋದಿಲ್ಲ ಅಂತ ಅಂದು ನೋಡು ಮಗ. ಏನು ಕೆಲಸ ಇಲ್ಲ, ಹಂಗೆ ಅಡ್ಡಾಡಕತ್ತ ನಮ್ಮ ಮನ್ಯಾಗ ನೋಡ್ರಿ. ಕೆಲಸ ಐತಿ ಬರೋದಿಲ್ಲ ಅಂತ ನೋಡು ಅಂತಂದ ನನ್ನ ಮುಂದೆ. ಯಾರ ಬಾಲೆ ಬರೋದಿಲ್ಲ ಅಂದ? ಹಂಗಾದ್ರೆ ಬಾಲೆ ಬರಲಿಲ್ಲ ಅಂದ್ರೆ ನಾನು ಬರೋದಿಲ್ಲ ಕ್ರಿಕೆಟ್ ಆಡಕ್ಕೆ. ನೀವು ಆಡ್ಕೋರಿ. ಏನು ಸಣ್ಣ ಹುಡುಗರು ಗತ್ತೆ, ಅವ ಬಂದ್ರೆ ಬರೋದು, ಅವ ಬಂದ್ರೆ ಬರ್ತೀನಿ, ಇವ್ ಬಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರೋದಿಲ್ಲ. ಬಿಡಲ್ಲ, ದೊಡ್ಡರಾಗಿರಿ ಮಚ್ಚ. ಅವ ಬಾಲ್ಯ ಬರೋದಿಲ್ಲ. ನಮ್ಮ ದೋಸ್ತ ಇನ್ನೊಬ್ಬ ಅದಾನ, ಅವ್ನಿಗೆ ಫೋನ್ ಹಚ್ತೀನಿ. ಬ್ಯಾಟು ಬಾಲು ಅವನ ಕಡೆನ ಅದಾವ. ಈಗ ಬರ್ತಾನ, ಸುಮ್ಮನೆ ಮುಕ್ಕೊಳ್ಳಿ ಮುಚ್ಕೊಂಡು ಆಟ ಆಡಿ ನೋಡ್ರಿ. ಈಗ ಲೇ ಮಚ್ಚ ಬ್ಯಾಡ್ಲೇ ಮಚ್ಚ, ಕ್ರಿಕೆಟ್ ಬ್ಯಾಸ್ ಆಗತ್ತೆ. ಬೇರೆ ಏನಾರು ಆಡೋಣ ಬರ್ರಿ, ಪಬ್ಜಿ ಆಡೋಣ ಬರ್ಲಿ. ಪಬ್ಜಿ ಲೇ ಬರೀ ಇಂಡೋರ್ ಗೇಮ್ ಆಡಿ ನೋಡು ಮಗನ ಹೆಂಗಾಗಿ ಹೊಟ್ಟೆ ಅನ್ನೋದು ಕನ್ನಂಬಾಡಿ ಕಟ್ಟಾಗೈತಿ. ಹೌದ್ಯಪ್ಪ, ಬರೀ ಇಂಡೋರ್ ಗೇಮ್ ಆಡಿ ಬರೀ ಅದು ಪಬ್ಜಿ ಕೇರಮ್ ಆಡಿ ನನಗೂ ಬ್ಯಾಸ ಆಗತ್ತೆ. ಅದಕ್ಕೆ ಕ್ರಿಕೆಟ್ ಆಡೋಣಂತ ಫೋನ್ ಹಚ್ಚಿ ಕರೆದ್ನಿ. ಈಗ ನಾವು 3 ಮಂದಿ ಅದೀವಿ ಮಚ್ಚ. ಇನ್ನೊಂದು 3 ಮಂದಿ ಆದ್ರೆ 3 ಮಂದಿ ಟೀಮ್ ಮಾಡಿ ಆಡ್ಬಿಡು. ಹ್ಞೂ ಮಚ್ಚ, ಅವ್ನು ಫೋನ್ ಹಚ್ತೀನಿ, ಕೇಳ್ತೀನಿ ತಡಿ. ಮಚ್ಚ ನನ್ನ ಫೋನ್ ನಿನ್ನ ಕಡೆನೇ ಐತ್ಲೆ, ಆಗ ಕೊಟ್ಟಿದ್ನಲ್ಲ. ಹಾಂ ಹೌದು ತಡಿ, ಫೋನ್ ಹಚ್ಚಿ ಕೇಳ್ತೀನಿ ತಡಿ. ಹಲೋ ಬೈ, ನಾವು ಬಂದೀವಿ ಬೈ ಕ್ರಿಕೆಟ್ ಆಡಕ್ಕೆ. ನಿನಗೆ ನಿನ್ನೆ ಮೆಸೇಜ್ ಹಾಕಿದ್ದಲ್ಲ. ನಾವು ಬಂದೀವಿ ಗ್ರೌಂಡಿಗೆ. ಬ್ಯಾಟು ಬಾಲು ತೊಗೊಂಬಂದ್ಬಿಡು. ನಾವು 3 ಮಂದಿ ಬಂದೀವಿ ಬೈ. ಇನ್ನೊಂದು 3 ಮಂದಿ ಆದ್ರೆ ಸಾಕು. 3 ಮಂದಿ 2 ಟೀಮ್ ಮಾಡೋಣ. ಬ್ಯಾಟು ಬಾಲು ಹಂಗೆ ತೊಗೊಂಬಂದ್ಬಿಡು ಬೈ. ಬೈ ಒಂದು ಬಾಲ್ ಎಕ್ಸ್ಟ್ರಾ ತೊಗೊಂಡು ಬಾ. ಹಾಂ ಬೈ, ಓಕೆ ಬೈ, ಓಕೆ. ಮಚ್ಚ ಈಗ ಫೋನ್ ಮಾಡಿದ್ನಿ ಅವಂಗೆ ಬರಕತ್ತನಂತ. ಇನ್ನೊಂದು 3 ಮಂದಿಗೆ ಹೇಳೋಣಂತ, ಫೋನ್ ಮಾಡಿ ಹೇಳೋಣಂತ. ಅವ್ರು ಬರ್ತೀನಿ ಅಂತಾರಂತ. ಬ್ಯಾಟು ಬಾಲು ತರಕ್ಕೆ ಹೇಳಿನಿ, ಒಂದು ಬಾಲ್ ಎಕ್ಸ್ಟ್ರಾ ತರಕ್ಕೆ ಹೇಳಿನಿ. ತೊಗೊಂಬರಕತ್ತಾರ, ಇಲ್ಲೇ ಆಡೋಣ. ಮಚ್ಚ ಬ್ಯಾಡ್ಲೆ ಮಚ್ಚ, ನಾ ಹೋಗ್ತೀನಿಲೇ, ನಂಗೆ ಟೈಮ್ ಆಗೈತೆ. ನನಗೆ ಯಾಕೆ ಬ್ಯಾಡ್ ಅನ್ಸತ್ತೈತೆ ಅಲ್ಲ. ಲೇ ಹೇಕ್ನೆ ನಿಂದಂತೂ ಬರೀ ಇದಾತು ನೋಡಲಿ. ಯಾವಾಗಿದ್ರು ಹಿಂಗೆ ಬಂದು ನೋಡಲಿ ನನಗೆ. ಅದಕ್ಕೆ ನಿನಗೆ ಕರೆಯೋದು ಬ್ಯಾಡ್ ಅಂತ ಹೇಳಿನ್ಲೆ ಸಂಖ್ಯೆ. ನೋಡಿ ಈಗ ಹೋಗ್ತೀನಿ ಅಂದ್ಕೊಂತಾನೆ. ಈಗ ನೋಡಿ ಇವ್ನ ಸಂಬಂಧ ಇವ್ನು ಬಿಟ್ಟು ಇರಾಕ್ ಬರೋದಿಲ್ಲ. ಇವ್ನ ಸಂಬಂಧ ನಾವು ಹೋಗ್ಬೇಕು ಅನ್ಸುತ್ತೆ. ಲೇ ಮಚ್ಚ ಎದಕ್ಕೆ ಹೋಗ್ತೀನಿ ಅಂತೀರಿ? ಈಗ ಆಡು, ಸಂಜೆಗೆ ಎಗ್ರೆಸ್ ಕೊಡಿಸ್ತೀನಿ. ಎಗ್ರೆಸ್ ಕೊಡಿಸ್ತೀನಿ. ಮೊನ್ನೆ ಮಗ ಹಿಂಗೆ ಆಡಿ ಅಂತಂದು 3 ಮ್ಯಾಚ್ ಆಡಿಸಿದೆ. 3 ಮ್ಯಾಚ್ ನಾವು ಗೆದ್ರೆ ಎಗ್ರೆಸ್ ಕೊಡಿಸ್ತೀನಿ ಅಂದು ಕೊಡಿಸಿದಾನ ಮಗನ. ಲೇ ಇರು ಮಚ್ಚ, ಕ್ರಿಕೆಟ್ ಆಡೋನು ಇರು. ಅವ್ನು ಕೊಡಿಸ್ಲಿಕ್ಕಂದ್ರೆ ನಾ ಕೊಡಿಸ್ತೀನಿ. ಅವ್ನು ಆಗಿದ್ದಾವಲ್ದಕ್ಕೆ ನಿನಗೆ ಎಲ್ಲಿ ಬೇಕು ಎಗ್ರೆಸ್ ಹೇಳು, ಅಲ್ಲಿದ ತರಿಸಿ ಕೊಡಿಸ್ತೀನಿ. ಇಲ್ಲ ಅಲ್ಲೇ ಹೋಗೋನು, ಇಬ್ಬರು 3 ಮಂದಿ ಹೋಗೋನು. ಹಾಂ ಸರಿ, ಓಕೆ. ಹಾಂ ಸರಿ ಆಯ್ತು ತೋರಪ್ಪ, ಇರುತ್ತಂತ. ತಮ್ಗಳ ಯಾಕ್ರು ಇಲ್ಲಿ ಆಡಕತ್ತೀರಿ? ಯಾಕೆ? ಲೇ ಮಚ್ಚ ಸರ್ ಬಂದ್ರಲ್ಲಿ ಅವನು ನಿಮ್ಮವ್ರನ್ನ ಆಗ ಹೇಳಿದ್ಲೆ ಬರೋದು ಬೇಡ ಅಂತಂದು. ಈಗ ನೋಡಿ ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ದ ಅವ್ರಿಗೆ ಗೊತ್ತಿಲ್ಲ. ಏನು ಲೇ ಮಚ್ಚ ಪ್ರಿನ್ಸಿಪಾಲ್ ಬಂದ್ರಲ್ಲಿ ಏನು ಹೇಳಿದ್ಲಿ ಅವ್ರಿಗೆ? ತಮ್ಗುಡ್ರ ಯಾವ ಕ್ಲಾಸು ನಿಮ್ದು? ಇಲ್ಲಿ ಯಾಕೆ ಆಡಕತ್ತೀರಿ? ಅದು ಈ ಹೊತ್ನಾಗ ಎಲ್ಲಾರ್ದು ಎಕ್ಸ್ಟ್ರಾ ಕ್ಲಾಸ್ ನಡೆಯಕತ್ತಾವ. ಇವತ್ತು ಶನಿವಾರ ಇದ್ರು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡಾರ ಟೀಚರ್ಗಳು. ಯಾವ ಕ್ಲಾಸ್ನಾರ ನೀವು? ಮಚ್ಚ ನೀವೆಲ್ಲ ಸುಮ್ಮನೆ ಬಿಡ್ರಿ, ನೀವು ಯಾರು ಮಾತಾಡಕೋಬಿಟ್ರಿ, ನಾ ಮಾತಾಡ್ತೀನಿ. ಸರ ನಾವು ಈ ಸಾಲೇನಾರಲ್ರಿ, ನಾವು ಬಾಜು ಸಾಲೇನಾರ ರೀ, ಕಾಡಸಿದ್ದೇಶ್ವರ ಸಾಲೇನಾರ ರೀ. ಇಲ್ಲಿ ಹಂಗೆ ಕ್ರಿಕೆಟ್ ಆಡಕ್ಕೆ ಬಂದಿದ್ವಿ ರೀ. ನಮ್ದೇನು ಇವತ್ತು ಸೂಟಿ ಐತ್ರಿ. ಇವತ್ತು ನಮ್ದು ಕಾಲೇಜ್ ಶಾಲೆ ಸೂಟಿ ಐತ್ರಿ. ಅದಕ್ಕೆ ಕ್ರಿಕೆಟ್ ಆಡಕ್ಕಂತ ಬಂದ್ವಿ. ಅಲ್ಲಿ ಆಡಕತ್ತಿದ್ರಿ, ಅವ್ರು ದೊಡ್ಡಾರ ಬಂದು ಓಡಿಸಿರಿ. ಅದಕ್ಕೆ ಇಲ್ಲಿ ಬಂದು ಆಡಕತ್ತೀವಿ. ನಾವು ಈ ಸಾಲೇನಾರಲ್ಲ ಸರ. ಹಾಂ ಈ ಸಲ ನಾವಲ್ಲ. ಲೇ ಮಗನ ನಿನ್ನೆಲ್ಲ ನೋಡ್ದಂಗೆ ಐತಲ್ಲಿ. ಇಲ್ರಿ ಸರ ಹಂಗೇನಿಲ್ರಿ. ಲೇ ಹಂಗೇನಿಲ್ಲ ಅಂತಿ ಮಗನ, ನೀ ಹಾಕಿದ್ದ ನಮ್ಮ ಸಾಲಿ ಶರ್ಟ್ ಅದು. ಲೇ ಮಬ್ಬ ಇದನ್ನ ಯಾಕೆ ಹಾಕೊಂಡ್ ಬಂದಿಲ್ಲೇ ಅವನು ನಮ್ಗೆ ಹೇರ್ಗೈ ತೊಗೊಂತಾನ್ಲೇ ಇನ್ ಮ್ಯಾಗ. ಹೋಗೋ ನಿಮ್ಮವ್ರು ಹೇಳಿನ ಬ್ಯಾಡ ಹೋಗೋದು ಬ್ಯಾಡ ಅಂತಂದು ಕ್ಲಾಸ್ ನಡೆಯಕತ್ತೈತಿ, ಹೋಗೋದು ಬ್ಯಾಡ ಅಂತ ಹೇಳಿನಿ. ಈಗ ನೋಡಿ ಹೊಯ್ಕೊಂತಾನ. ಲೇ ನಿಮ್ಮನ್ನು ನೋಡ್ರೆ ಯಾಕೆ ನನಗೆ ಡೌಟ್ ಬರಾಕತ್ತೈತಿ. ತಡಿ ಟೀಚರ್ನ ಕರೆಸೇ ಕೇಳ್ತೀನಿ ತಡಿ, ನೀವು ಯಾವ ಕ್ಲಾಸಿಗೆ ಯಾವ ಕ್ಲಾಸ್ ಎಷ್ಟನೇ ಸ್ಟ್ಯಾಂಡರ್ಡ್ ಅಂತಂದು. ಹಲೋ ರೀ ಮೇಡಮ್. ಹಾಂ ಹೌದು ರೀ, ಇಲ್ಲಿ ಸ್ವಲ್ಪ ಒಂದು 2 ನಿಮಿಷ ಗ್ರೌಂಡಿಗೆ ಬರ್ರಿ. ನಾನು ಗ್ರೌಂಡ್ನಾಗ ಅದೀನಿ, ಒಂದು 2 ನಿಮಿಷ ಬಂದು ಹೋಗ್ರಿ ಮೇಡಮ್. ಹಾಂ ಸರಿ ರೀ. ಲೇ ಮಚ್ಚ ಗುಡದಾರಿ ಟೀಚರ್ ಬರ್ತಾರ್ಲೇ. ಈಗ ನೋಡಿ ಕಟ್ಟಿಗೆ ತೊಗೊಂಡು ಬರ್ತಾರ್ಲೇ ಅವನವನು. ಲೇ ಮಚ್ಚ ಸಿಕ್ಕಾಕೊಂತೀವ್ಲೆ ಮಚ್ಚ.
ನನ್ನ ಹತ್ರ ಒಂದು ಐಡಿಯಾ ಐತ್ಲಿ, ಓಡೋಗ್ಬಿಡು ಬರ್ರಿ. ಓಡೋಗುದಾ? ಓಡೋಗೋದ್ರ ಮಗನ ನಾಳೆ ಗೊತ್ತಿಲ್ಲ ಪ್ರೇಯರ್ದಾಗ ಎಲ್ಲಾರ ಮುಂದೆ ಮಾನ ಮರ್ಯಾದೆ ತೆಗಿತಾರ. ಸುಮ್ಮನೆ ನಾ ಮಾತಾಡ್ತೀನಿ. ಮಚ್ಚ ಬೇಡ, ಟೀಚರ್ ಬಂದ್ರೆ ಗುರ್ತಿಡಿತಾರ, ಸುಮ್ಮನೆ ಓಡೋಗ್ಬಿಡು ನಡಿ. ಮಚ್ಚ 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 ನಾನು ಓಡೋಗ್ತೀನಿ. ಇಲ್ಲ ಅವನು ಓಡಿ ಹೋದಲು ಮಾರಿ ಅವನಿವ. ಮಚ್ಚ ನಾನು ಓಡಂತೀನಿ, ಬಾಲಿ ಓಡೋಗು ನಡಿಲಿ. ಇಲ್ಲೇ ನಿಮ್ಮವ್ರು ನಾನು ಬರ್ತೀನಿ ತಡಿಲಿ, ನಾನು ಬರ್ತೀನಿ. ಹೇಳಿ ಸರ, ಎದಕ್ಕೆ ಬಾ ಅಂದ್ರಲ್ರಿ? ಮೇಡಮ್ ಇವರು ನನ್ನ ಹಿಂದೆ ಅದಾರಲ್ರಿ, ಅದು ಎಲ್ಲರೂ ನೋಡ್ರನ್ರಿ, ನಮ್ಮ ಸಾಲಿನಾರನ್ರಿ. ಒಬ್ಬ ನಮ್ಮ ಇದ್ರೊಳಗೆ ನಮ್ಮ ಸಾಲಿ ಇನ್ಫಾರ್ಮ್ ಹಾಕೊಂಡಾನ, ಸ್ವಲ್ಪ ನೋಡ್ರಿ. ಎಲ್ಲದಾರಿ ಸರ? ಇಲ್ಲೇ ಅದು. ಅಲ್ಲ ಅವನು ಓಡ್ ಹೋದ್ರೆ ಆ ಮಕ್ಕಳು. ಯಾಕ್ರಿ ಸರ, ಏನಾತ? ಇಲ್ಲ ನೋಡ್ರಿ ಮೇಡಮ್, ಒಂದು 3 ಮಂದಿ ನಮ್ಮ ಸಾಲಿನಾರ ಅವ್ರ ಯಾರಂದು ಗೊತ್ತಾಗಲಿಲ್ಲ, ನೋಡ್ಲಿಲ್ಲ, ಬಂದು ಕ್ರಿಕೆಟ್ ಆಡಕತ್ತಿದ್ರು ಮಕ್ಕಳು ಎಲ್ಲ. ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ರು. ಎದಕ್ಕಪ್ಪ ಕ್ರಿಕೆಟ್ ಆಡತ್ತಿರ ಅಂತ ನಾ ಕೇಳೀನಿ. ಅದಕ್ಕೆ ನಮ್ಮ ಈ ಸಾಲಿನಾರ ಅಲ್ಲ, ಬೇರೆ ಸಾಲಿನಾರ ಆಡ್ರಿ ಸರ ಅಂತ ಅನ್ನಕತ್ತಿದ್ರು. ಅದಕ್ಕೆ ಒಬ್ಬ ಮಗ ನಮ್ಮ ಸಾಲಿದ ಯೂನಿಫಾರ್ಮ್ ಹಾಕ್ಕೊಂಡಿದ್ದ, ಅದಕ್ಕೆ ಕೇಳಿ ನೋಡ್ರಿ ಮೇಡಮ್, ಅದಕ್ಕೆ ನಿಮ್ಮನ್ನು ಕರೆಸಿ ನೋಡ್ರಿ. ಹೌದೇನ್ರಿ ಸರ? ನಮ್ಮ ಕ್ಲಾಸ್ ಒಳಗೆ ಒಂದು 5-6 ಜನ ಮಿಸ್ ಆಗ್ಯಾರ್ರಿ, ಅಂದ್ರೆ ಬಂದಿಲ್ರಿ, ಇವತ್ತು ಅಬ್ಸೆಂಟ್ ಅದಾರ. ಮೇ ಬಿ ಅವ್ರ ಅಂದ್ರೆ ಗೊತ್ತಿಲ್ರಿ ನನಗೆ. ಹೌದನ್ರಿ? ಹಾಜರಾತಿ ಇದನ್ನು ಕೊಡ್ರಿ, ಅದು ಅಟೆಂಡೆನ್ಸ್ ಕೊಡ್ರಿ, ಅವ್ರ ಪೇರೆಂಟ್ಸಿಗೆ ಫೋನ್ ಹಚ್ತೀನಿ ನೋಡ್ರಿ. ಹಾಂ ಬರ್ರಿ ಸರ, ಕೊಡ್ತೀನಿ ಬರ್ರಿ.